ಹಲೋ, ಯಾರು? JP ಟೆಕ್ಸ್ಟೈಲ್ಸ್ ನ ಅಕೌಂಟೆಂಟ್ ಕಮ್ ಮ್ಯಾನೇಜರ್. ಸರ್ ಇದಾರಾ? ಇಲ್ಲ, ನಿಮ್ಗೇನಾಗಬೇಕಾಯ್ತು? ಯಾರು? ನಿಮ್ MDನೇ ಬೇಕು. ಯಾವುದೋ ನೋವು ಅನುಭವಿಸಿರೋ ಧ್ವನಿ ಇರಬೇಕು. ಅವರು ರೆಸ್ಟ್ ತಗೊಳಕ್ಕೆ ಅಂತ ಗೆಸ್ಟ್ ಹೌಸ್ಗೆ ಹೋಗಿದ್ದಾರೆ. ಬಂದ ತಕ್ಷಣ ಹೇಳ್ತೀನಿ. ನಿಮ್ಮ ಹೆಸರೇನು? ಆಟೋ ಆಟೋ. ಎಲ್ಲಿ ಹೋಗ್ಬೇಕು? ಎಲ್ಲಿಗೆ ಹೋಗ್ಬೇಕು ಮೇಡಮ್? ಗೆಸ್ಟ್ ಹೌಸ್ ಎಲ್ಲಿದೆ? ಜಯನಗರ. ಎಲ್ಲಿಗೆ ಹೋಗ್ಬೇಕು? ಜಯನಗರ. 300 ರೂಪಾಯಿ ಆಗುತ್ತೆ. ಹಾ ಸರಿ, ನಡೀರಿ. ಇಳಿ. ಇದೇ ನಮ್ಮ ಗೆಸ್ಟ್ ಹೌಸು. ಇಲ್ಲಿ ಯಾರಿಲ್ವಾ? ಯಾರು ಇಲ್ದೇ ಇರೋ ಜಾಗ ಕರ್ಕೊಂಡು ಹೋಗು ಅಂತ ಹೇಳ್ದಲ್ಲ, ಬಾ. ಬೇಗ ಹೋಗಿ. ಜಯನಗರದಲ್ಲಿ ಎಲ್ಲಿ? ಹೇಳ್ತೀನಿ. ಎಷ್ಟೊತ್ತಾಗುತ್ತೆ ಅಲ್ಲಿಗೆ ಹೋಗೋಕ್ಕೆ? ಒಂದು ಅರ್ಧ ಗಂಟೆ ಆಗುತ್ತೆ. ಸರಿ, ಬೇಗ ಹೋಗಿ. ಸ್ವಲ್ಪ ಸ್ಪೀಡಾಗಿ ಹೋಗಿ. ಬಾ. ಬೇಗ ಹೋಗಿ. ಹೋಗ್ತಾ ಇದ್ದೀನಲ್ಲಮ್ಮ. ನೀನ್ ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದ್ಯಾ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ನಡೆದಿದ್ಯಾವುದು ಕನ್ಸಲ್ಲ ಅರುಂಧತಿ. ನಾನು ನಿನ್ನ ಪ್ರೀತಿಸಿದ್ದು, ನೀನು ಒಪ್ಕೊಂಡಿದ್ದು, ನಮ್ಮಿಬ್ರು ಮದುವೆ, ಇದೆಲ್ಲ ನಿಜಾನೇ ಅಲ್ವಾ? ಪ್ರೀತಿಸಿದ ನಿಜಾನೇ, ಆದರೆ ನಮಗೆ ಮದುವೆ ಆಗಿಲ್ವಲ್ಲ. ಹೋ, ಊರೆಲ್ಲ ಪತ್ರಿಕೆ ಹಂಚಿ ನಿನ್ ಕಡೆ ಸ್ವಲ್ಪ ಜನ, ನನ್ನ ಕಡೆ ಸ್ವಲ್ಪ ಜನ, ಅವ್ರಗಳ ಮಧ್ಯೆ ಶಾಸ್ತ್ರ ಸಂಪ್ರದಾಯದ ಪ್ರಕಾರ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ್ರೆ ಮಾತ್ರ ಮದ್ವೆನಾ? ಕಾನೂನು ಪ್ರಕಾರ ಸಾಕ್ಷಿ ಸಮೇತವಾಗಿ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡ್ರು ಅದು ಮದ್ವೆನೇ ಅಲ್ವಾ? ನಾವಿಬ್ರು ಗಂಡ ಹೆಂಡ್ತಿ ಅಲ್ವಾ? ನಿಮ್ಮ ಆಟೋ ಇಷ್ಟೇ ಸ್ಪೀಡಾಗಿ ಹೋಗದಾ? ಹೌದಮ್ಮ, ಇಷ್ಟೇ ಸ್ಪೀಡಲ್ಲಿ ಹೋಗೋದು. ಇನ್ನೆಷ್ಟು ಸ್ಪೀಡಲ್ಲಿ ಹೋಗುತ್ತೆ ನೋಡು, ಈ ಕಾನೂನು ಸಂಪ್ರದಾಯ ಎಲ್ಲ ತೆಗೆದು ಬಿಸಾಕು. ಯಾವಾಗ ನಮ್ಮಿಬ್ರಿಗೆ ಒಬ್ರನ್ನೊಬ್ರು ಬಿಟ್ಟು ಬಾಳೋದಕ್ಕೆ ಆಗದೇ ಇಲ್ಲ ಅನ್ಸುತ್ತೋ ಆಗ್ಲೇ ನಮ್ಮಿಬ್ರು ಮಧ್ಯೆ ಎಲ್ಲ ಮುಗ್ದೋದಾಗೆ. ಓ ಸಾರಿ, ನೀನೇನೋ ಮಾತಾಡ್ಬೇಕು ಅಂತ ಬಂದೆ, ಆದ್ರೆ ಇಲ್ಲಿ ನಾನೇ ಎಲ್ಲ ಮಾತಾಡ್ತಿದ್ದೀನಿ. ಬಾ ಕೂತ್ಕೋ. ಹೇಳು, ಏನ್ ವಿಷಯ? ನೀವು ನನ್ನ ನಿಜವಾಗ್ಲೂ ಪ್ರೀತಿಸ್ತಿದ್ದೀರಾ? ಅರುಂಧತಿ, ಏನ್ ಪ್ರಶ್ನೆ ಅಂತ ಕೇಳ್ತಿದ್ಯಾ ನೀನು? ನೀನ್ ನನ್ನ ಜೀವ ಅರುಂಧತಿ. ನೀನಿಲ್ಲ ಅಂದ್ರೆ ನಾನು ಹೆಣವಾಗಿ ಹೋಗ್ತೀನಿ. ಪ್ರೀತಿಸುವಾಗ
ಎಲ್ರೂ ಇದನ್ನೇ ಮಾತಾಡೋದು. ನೋಡು, ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಆದರೆ ನಾನು ಮಾತ್ರ ಹೇಳಿದ್ದನ್ನೇ ಮಾಡೋದು. ನೀನು ಮತ್ತೆ ಮತ್ತೆ ನಾವು ಪ್ರೇಮಿಗಳು ಅಂತ ಮಾತಾಡ್ಬೇಡ. ಈಗ ನಾವಿಬ್ರು ಗಂಡ ಹೆಂಡ್ತಿ. ನಿಮ್ಗೆ ಸಂಪ್ರದಾಯದ ಮೇಲೆ ನಂಬಿಕೆ ಇಲ್ಲದೆ ಇರಬಹುದು, ಆದರೆ ನನಗಿದೆ. ನಾನು ನಿನಗೋಸ್ಕರ ಇಷ್ಟೆಲ್ಲ ಮಾಡಿದ್ರು ನೀನು ಹಿಂಜರಿತಾ ಇರೋದು ನೋಡಿದ್ರೆ ನನಗರ್ಥ ಆಗುತ್ತೆ. ನಾನು ನಿಮ್ಮ ಮೇಲೆ ಸಂಶಯ ಪಡ್ತಿದ್ದೀನಿ ಅಂತ ತಿಳ್ಕೊಬೇಡಿ. ನಮಗೆ ಅಂತ ಬೆಂಗಳೂರಿನಲ್ಲಿ ಒಂದು ಸ್ವಂತ ನೆಲೆ ಕೂಡ ಇಲ್ಲ. ನಮ್ಮಪ್ಪ ಒಬ್ಬ ಸಾಮಾನ್ಯವಾದ ವಾಚ್ಮೆನ್. ಸಾಕು, ಈಗಾಗಲೇ ಈ ವಿಷಯನ 1000 ಸತಿ ಹೇಳಿದ್ಯಾ. ನಿನ್ಗೊಂದು ವಿಷಯ ಗೊತ್ತಾ? ಈ ಗೆಸ್ಟ್ ಹೌಸು ನಿನ್ನ ಹೆಸರಲ್ಲೇ ಇದೆ. ನಿನ್ನ ಮನಸ್ಸಲ್ಲಿ ನಮ್ಗೇನೂ ಇಲ್ಲ ಅನ್ನೋ ಭಯ ಭಾವನೆ ಬರಬಾರ್ದು ಅಂತಾನೆ ಈ ಗೆಸ್ಟ್ ಹೌಸು. ಮತ್ತೆ ನಾವು ಹೊಸದಾಗಿ ಶುರು ಮಾಡ್ತಿರೋ ಸೂಪರ್ ಮಾರ್ಕೆಟು, ಇದೆರಡೂ ನಿನ್ನ ಹೆಸರಲ್ಲೇ ಮಾಡಿದ್ದೀನಿ. ನೀನು ಯಾಕೆ ಸೈಲೆಂಟ್ ಆಗಿದ್ಯಾ? ಈಗಲೇ ನಿಮ್ಮ ಮನೆಗೆ ಹೋಗೋಣವಾ ಹೇಳು. ಇಲ್ಲ, ಅದಕ್ಕೆ ಸಮಯ ಬರುತ್ತೆ, ಆಗ ನಾನೇ ಹೇಳ್ತೀನಿ. ಮತ್ತೆ ಬೇರೆ ಏನಾದರೂ ಕೇಳಬೇಕಾ? ಇಲ್ಲ, ಅಷ್ಟೇ. ನಾನು ಹೊರಡ್ತೀನಿ. ಏಯ್, ಕೂತ್ಕೋ ಅರುಂಧತಿ.